ಹಲೋ ಸ್ನೇಹಿತರೆ, ಇವತ್ತಿನ ಕ್ಲಾಸನ್ನು ಜೆಂಡರ್ಸ್ ಅನ್ನಿಂದ ಪ್ರಾರಂಭಿಸೋಣ. ಇಂಗ್ಲೀಷ್ ಗ್ರಾಮರ್ನಲ್ಲಿ ಬರ್ತಕ್ಕಂಥ ಈ ಜೆಂಡರ್ಸ್ ಅಂತಕ್ಕಂಥ ಟಾಪಿಕ್ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಕೂಡ ಟಿ ಇ ಟಿಯಲ್ಲಿ ನಿಮಗೆ 1 ಮಾರ್ಕ್ಸಿನ ಕ್ವಶನ್ ಬರುತ್ತದೆ. ಅಷ್ಟೇ ಅಲ್ಲದೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೂಡ ಈ ಟಾಪಿಕ್ ಮೇಲೆ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಬಹುದು. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಈ ಜೆಂಡರ್ಸ್ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನನ್ನು ನೋಡೋಣ. ಅಷ್ಟೇ ಅಲ್ಲದೆ ರೂಲ್ಸ್ ಪ್ಲಸ್ ನೋಟ್ಸ್ ಆ್ಯಂಡ್ 30 MCQs ಕ್ವಶನ್ಸ್ ವಿತ್ ಆನ್ಸರ್ಸ್ಗಳನ್ನು ಕೂಡ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನನ್ನು ಮಾಡೋಣ. ಓಕೆ, ಎಲ್ಲರೂ ಕೂಡ ಈ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭಿಸೋಣ. ಇಂಗ್ಲೀಷ್ ಗ್ರಾಮರಲ್ಲಿ ಬರ್ತಕ್ಕಂಥ ಮೇನ್ ಟಾಪಿಕ್ ಜೆಂಡರ್ಸ್. ಫುಲ್ ಎಕ್ಸ್ಪ್ಲನೇಷನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಫುಲ್ ಎಕ್ಸ್ಪ್ಲನೇಷನ್ ಪ್ಲಸ್ ರೂಲ್ಸ್ ಪ್ಲಸ್ ನೋಟ್ಸ್ ಪ್ಲಸ್ 30 MCQs ವಿತ್ ಆನ್ಸರ್ಸ್. ಓಕೆ, ತಡ ಮಾಡದೆ ಕ್ಲಾಸನ್ನು ಪ್ರಾರಂಭಿಸೋಣ. ಇನ್ನು ಕೆಲವೇ ದಿನಗಳು ಬಾಕಿ ಇರುವುದರಿಂದ ಟಿ ಎಕ್ಸಾಮ್ಗೆ ಈ ಕ್ಲಾಸನ್ನು ಕೂಡ ನೀವು ನೋಡ್ರಿ, ಯೂಸ್ ಆಗತ್ತಂತ ಹೇಳ್ತಾ ಜೆಂಡರ್ಸ್ ಅಂದರೆ ಏನಪ್ಪಾ ಅಂತಂದ್ರೆ ಲಿಂಗಗಳು ಅಂತ ನಾವು ಕರಿತೀವಿ. ಓಕೆ, ವಾಟ್ ಈಸ್ ದ ಜೆಂಡರ್? ಜೆಂಡರ್ ಅಂದರೆ ಏನು? ದ ವರ್ಡ್ ಶೋಸ್ ದ ಶಕ್ಸ್ ಕಾಲ್ಡ್ ಆಸ್ ಜೆಂಡರ್. ದ ವರ್ಡ್ ಶೋಸ್ ದ ಶಕ್ಸ್ ಕಾಲ್ಡ್ ಆಸ್ ಜೆಂಡರ್. ಯಾವ ಶಬ್ದವು ಲಿಂಗವನ್ನು ಸೂಚಿಸ್ತೈತಲ್ಲ ಅಂತಹ ಶಬ್ದವನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಜೆಂಡರ್ ಅಥವಾ ಲಿಂಗ ಅಂತ ಕರಿತೀವಿ. ದೇರ್ ಆರ್ 4 kinds ಆಫ್ ಜೆಂಡರ್ಸ್. ನೋಡ್ರಿ, ಈ ಜೆಂಡರ್ಸ್ ಅಲ್ಲಿ 4 ವಿಧಗಳಿದಾವ. ಪ್ರಮುಖವಾಗಿ 4 ವಿಧಗಳಾಗಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಅವು ಯಾವಪ್ಪ ಅಂತಂದ್ರೆ ಬಹಳಷ್ಟು ಈಸಿಯಾಗಿ ನೆನಪಿಟ್ಕೊಂಡ್ಬಿಡ್ರಿ. ಫಸ್ಟ್ ಒನ್ ಮ್ಯಾಸ್ಕುಲೈನ್ ಜೆಂಡರ್. ಮ್ಯಾಸ್ಕುಲೈನ್ ಜೆಂಡರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಪುಲ್ಲಿಂಗ. ಫೆಮಿನೈನ್ ಜೆಂಡರ್ ಅಂದ್ರೆ ಸ್ತ್ರೀಲಿಂಗ. ಕಾಮನ್ ಜೆಂಡರ್ ಅಂದ್ರೆ ಸಾಮಾನ್ಯ ಲಿಂಗ. ನ್ಯೂಟರ್ ಜೆಂಡರ್ ಅಂದ್ರೆ ನಪುಂಸಕಲಿಂಗ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ಈಗ ಫಸ್ಟ್ ಒನ್ ನೋಡೋಣ, ಎಕ್ಸ್ಪ್ಲೇನ್ ಒಂದೊಂದಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಅದಕ್ಕೆ ಎಕ್ಸಾಂಪಲ್ಸ್ಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ. ಓಕೆ, ನೋಟ್ಸ್ಗಳನ್ನು ಕೂಡ ನೀವು ಮಾಡ್ಕೋಬಹುದು. ಮ್ಯಾಸ್ಕುಲೈನ್ ಜೆಂಡರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಪುಲ್ಲಿಂಗ ಅಥವಾ ಮೇಲ್ ಅಂತ ನಾವು ಕರಿತೀವಿ. ಇಲ್ಲಿ ವಾಟ್ ಈಸ್ ದ ಮ್ಯಾಸ್ಕುಲೈನ್ ಜೆಂಡರ್? ಮ್ಯಾಸ್ಕುಲೈನ್ ಜೆಂಡರ್ ಅಂದ್ರೆ ಏನು? ದೀಸ್ ನೌನ್ಸ್ ಡಿನೋಟ್ ಮೇಲ್ ಪರ್ಸನ್ಸ್ ಆರ್ ಮೇಲ್ ಎನಿಮಲ್ಸ್ ಆರ್ ಅ ನೌನ್ ದಟ್ ಡಿನೋಟ್ಸ್ ದ ಮೇಲ್ ಎನಿಮಲ್ಸ್ ಇಸ್ ಕಾಲ್ಡ್ ದ ಮ್ಯಾಸ್ಕುಲೈನ್ ಜೆಂಡರ್. ನೋಡ್ರಿ, ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ ಇದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್. ಗಂಡು ಲಿಂಗವನ್ನ ಸೂಚಿಸುವ ಶಬ್ದ ಅಥವಾ ನಾಮಪದಕ್ಕೆ ನಾವೇನಂತ ಕರಿತೀವಿ? ಪುರುಷ ಲಿಂಗ ಅಂತ ಕರಿತೀವಿ, ಪುಲ್ಲಿಂಗ ಅಂತ ಕರಿತೀವಿ. ಯಾವ ಒಂದು ಪದ ಗಂಡು ಜಾತಿಯ ಲಿಂಗವನ್ನ ಅಥವಾ ಪ್ರಾಣಿಯನ್ನ ಸೂಚಿಸ್ತೈತಲ್ಲ ಅದಕ್ಕೆ ನಾವು ಪುಲ್ಲಿಂಗ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಏನೇನಪ್ಪಾ ಅಂತಂದ್ರೆ ಬಾಯ್, ಕಿಂಗ್, ಮ್ಯಾನ್, ಫಾದರ್. ನೋಡ್ರಿ, ಇಲ್ಲಿದ ನೋಡಿ ಎಕ್ಸಾಂಪಲ್ಸ್ಗಳು. ಬುಲ್, ಲಾಯನ್, ಆಕ್ಟರ್. ಇಲ್ಲಿ ನೀವು ಒಂದೊಂದಾಗಿನೂ ಕೂಡ ತಿಳ್ಕೊಬಹುದು. ಮ್ಯಾನ್ ಅಂತಕ್ಕಂಥದ್ದು ಕೂಡ ಇದು ಏನು ಪುಲ್ಲಿಂಗಕ್ಕೆ ಎಕ್ಸಾಂಪಲ್ ಆಗತ್ತ. ಮ್ಯಾಸ್ಕುಲೈನ್ ಜೆಂಡರ್ಸ್ ಫಾದರ, ಕಿಂಗ, ಬಾಯ, ನೆಕ್ಸ್ಟ್ ಒನ್ ಬುಲ್ಲ, ಲಾಯನ್, ಆಕ್ಟರ. ಓಕೆ, ಹೀಗೆ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನಿಮಗೆ ಇನ್ನೂ ಕೂಡ ನೀವು ಇದೇ ರೀತಿಯಾಗಿ ನೋಡ್ಬೋದು. ಜೆಂಟಲ್ಮ್ಯಾನ್, ಪ್ರಿನ್ಸ್, ದಿಸ್ ಟೈಪ್. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ಇನ್ನು ಸೆಕೆಂಡ್ ಒನ್ ಯಾವುದಪ್ಪ ಅಂತಂದ್ರೆ ಸೆಕೆಂಡ್ ಒನ್ ಫೆಮಿನೈನ್ ಜೆಂಡರ್ ಅಂದ್ರೆ ಸ್ತ್ರೀಲಿಂಗ. ಇದು ಮ್ಯಾಸ್ಕುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್. ಓಕೆ, ಮ್ಯಾಸ್ಕುಲೈನ್ ಅಂದ್ರೆ ಏನು? ಪುಲ್ಲಿಂಗ ಅಂತ ತಿಳ್ಕೊಂಡಿವಿ. ಫೆಮಿನೈನ್ ಅಂದ್ರೆ ಇಲ್ಲಿ ಸ್ತ್ರೀಲಿಂಗ. ಇದನ್ನ ನಾವು ಏನು ಹೇಳ್ತೀವಿ? ವಾಟ್ ಈಸ್ ದ ಫೆಮಿನೈನ್ ಜೆಂಡರ್? ಫೆಮಿನೈನ್ ಜೆಂಡರ್ ಅಂದ್ರೆ ಏನು? ದೀಸ್ ನೌನ್ಸ್ ಡಿನೋಟ್ ಫಿಮೇಲ್ ಪರ್ಸನ್ಸ್ ಆರ್ ಫಿಮೇಲ್ ಎನಿಮಲ್ಸ್. ಇದು ಏನನ್ನ ಸೂಚಿಸ್ತೈತಪ್ಪ ಅಂತಂದ್ರೆ ಹೆಣ್ಣು ಲಿಂಗವನ್ನು ಸೂಚಿಸ್ತೈತಿ. ಯಾವುದೇ ಒಂದು ವ್ಯಕ್ತಿ ಆಗಿರಬಹುದು ಅಥವಾ ಒಂದು ಪ್ರಾಣಿ ಆಗಿರಬಹುದು. ಒಂದು ಶಬ್ದ ಅಥವಾ ಒಂದು ನಾಮಪದ ಹೆಣ್ಣು ಲಿಂಗವನ್ನು ಸೂಚಿಸುವ ಪದಕ್ಕೆ ನಾವೇನಂತ ಕರಿತೀವಿ? ಸ್ತ್ರೀಲಿಂಗ ಅಂತ ಕರಿತೀವಿ, ಫೆಮಿನೈನ್ ಜೆಂಡರ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ವುಮ್ಯಾನ್, ನೋಡ್ರಿ, ಅಲ್ಲಿ ಏನಂತ ಇತ್ತು? ಮ್ಯಾನ್ ಅಂತಕ್ಕಂಥದ್ದು ಫೆಮಿನೈನ್ ಜೆಂಡರ್ ಇತ್ತು. ಇಲ್ಲಿ ವುಮ್ಯಾನ್ ಅಂತಕ್ಕಂಥದ್ದಾಗತ್ತ. ನೆಕ್ಸ್ಟ್ ಒನ್ ಗರ್ಲ್, ಕ್ವೀನ್, ಮದರ್, ಕೌ, ಲೈನೆಸ್, ಆಕ್ಟ್ರೆಸ್, ಪ್ರಿನ್ಸೆಸ್, ಮದರ್, ಸಿಸ್ಟರ್, ಲೇಡಿ. ಓಕೆ, ದೀಸ್ ಆಲ್ ಆರ್ ಡಿನೋಟ್ ಬೈ ಫೆಮಿನೈನ್. ನೋಡ್ರಿ, ಇಲ್ಲಿ ಯಾವ ಒಂದು ಪದ, ಯಾವ ಒಂದು ಶಬ್ದ ಅಥವಾ ನಾಮಪದ ಹೆಣ್ಣು ಲಿಂಗವನ್ನು ಸೂಚಿಸ್ತೈತಲ್ಲ
ಅದಕ್ಕೆಲ್ಲದಕ್ಕೂ ನಾವುಗಳನ್ನ ಸ್ತ್ರೀಲಿಂಗ ಅಂತ ಕರಿತೀವಿ. ಓಕೆ, ಥರ್ಡ್ ಒನ್, ಕಾಮನ್ ಜೆಂಡರ್. ದಿಸ್ ಈಸ್ ದ ಸಾಮಾನ್ಯ ಲಿಂಗ. ದೀಸ್ ನೌನ್ಸ್ ರೆಫರ್ ಟು ಐದರ್ ಮೇಲ್ ಆರ್ ಫಿಮೇಲ್. ನೋಡ್ರಿ, ಕಾಮನ್ ಜೆಂಡರ್ ಅಂದ್ರೆ ಏನಪ್ಪಾ ಅಂತಂದ್ರ ಒಂದು ನಾಮಪದವು ಗಂಡು ಲಿಂಗವನ್ನು ಇಲ್ಲವೇ ಹೆಣ್ಣು ಲಿಂಗವನ್ನು ಸೂಚಿಸುವಂಥದ್ದಲ್ಲಿ ಅದನ್ನು ಸಾಮಾನ್ಯ ಲಿಂಗ ಅಂತ ಕರಿತೀವಿ. ನೋಡ್ರಿ, ಇದು ಎರಡಕ್ಕೂ ಕೂಡ, ಅದು ಹೆಣ್ಣಾಗಿರ್ಬೋದು ಅಥವಾ ಗಂಡು ಆಗಿರ್ಬೋದು, ಎರಡೂ ಲಿಂಗಗಳಿಗೂ ಕೂಡ ನಾವು ಒಂದೇ ಪದವನ್ನ ಏನು ಬಳಸ್ತೀವಲ್ಲ ಅದೇ ಏನು ಅಂತ ಕರಿತೀವಿ ಅಂತಂದ್ರೆ ಕಾಮನ್ ಜೆಂಡರ್ ಅಂತ ನಾವು ಹೇಳ್ತೀವಿ, ಸಾಮಾನ್ಯ ಲಿಂಗ ಅಂತ ಕರಿತೀವಿ. ಎಕ್ಸಾಂಪಲ್ ಅನ್ನ ನೋಡೋಣ ಆ ತರತಿಯಾಗಿ. ಟೀಚರ್, ಇಲ್ಲಿ ನೋಡ್ರಿ, ಕಾಮನ್ ಜೆಂಡರ್ಗೆ ಎಕ್ಸಾಂಪಲ್ ಟೀಚರ್. ನಾವು ಲೇಡಿ ಟೀಚರ್ ಆಗಿರ್ಬೋದು, ಜೆಂಟ್ಸ್ ಟೀಚರ್ ಆಗಿರ್ಬೋದು, ಎರಡಕ್ಕೂ ಕೂಡ ನಾವೇನಂತ ಹೇಳ್ತೀವಿ, ಟೀಚರ್ ಅಂತಾನೆ ಹೇಳ್ತೀವಿ. ಅಷ್ಟೇ ಅಲ್ಲದೆ ಸ್ಟೂಡೆಂಟ್, ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿ ಗರ್ಲ್ಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು, ಅವರಿಗೆ ನಾವು ಸ್ಟೂಡೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಡಾಕ್ಟರ್, ಬೇಬಿ, ಚೈಲ್ಡ್, ಫ್ರೆಂಡ್, ಪೇರೆಂಟ್. ನೆಕ್ಸ್ಟ್ ಒನ್ ಹೇಳಿ ನೋಡೋಣ, ನೀವು ಯಾವ್ದಾದ್ರು ಇದ್ರೆ ನಿಮಗೆ ಇನ್ನೂ ಸಾಕಷ್ಟು ಗೊತ್ತಿದ್ರೆ ಕಾಮನ್ ಜೆಂಡರ್ಸ್ಗೆ ಎಕ್ಸಾಂಪಲ್ಸ್ಗಳನ್ನ ನೀವು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಟೀಚರ್ಸ್, ಇಂಜಿನಿಯರ್ಸ್, ಲಾಯರ್ಸ್, ಇಷ್ಟೇ. ನೆಕ್ಸ್ಟ್ ಒನ್ ಅನ್ನು ನೋಡೋಣ, ಮುಂದಿಂದನ್ನು ನ್ಯೂಟರ್ ಜೆಂಡರ್. ಫೋರ್ತ್ ಒನ್, ನ್ಯೂಟರ್ ಜೆಂಡರ್. ಇದು ನ್ಯೂಟರ್ ಜೆಂಡರ್ ಅಂದರೆ ನೋ ಲೈಫ್, ನಪುಂಸಕಲಿಂಗ. ದೀಸ್ ನೌನ್ಸ್ ರೆಫರ್ ಟು ನಾನ್ ಲಿವಿಂಗ್ ಥಿಂಗ್ಸ್. ದೀಸ್ ನೌನ್ಸ್ ರೆಫರ್ ಟು ನಾನ್ ಲಿವಿಂಗ್ ಥಿಂಗ್ಸ್. ಒಂದು ಶಬ್ದ ಅಥವಾ ನಾಮಪದವು ಒಂದು ವಸ್ತು ಮತ್ತು ಪುರುಷ ಲಿಂಗ ಇಲ್ಲವೇ ಸ್ತ್ರೀಲಿಂಗ ಶಬ್ದಗಳನ್ನು ಬಳಸುವುದಕ್ಕೆ ನಪುಂಸಕಲಿಂಗ ಅಂತ ನಾವು ಕರಿತೀವಿ. ಓಕೆ, ಇಲ್ಲಿ ನೋಡ್ರಿ, ಇದು ಏನಪ್ಪಾ ಅಂತಂದ್ರೆ ಇದಕ್ಕೆ ಜಾಸ್ತಿಯಾಗಿ ನಾವು ಒಂದೇ ವಾಕ್ಯದಲ್ಲಿ ತಿಳ್ಕೊಂಬಿಡ್ರಿ, ಒಂದೇ ವರ್ಡಲ್ಲಿ. ಇದಕ್ಕೆ ಜೀವನೇ ಇರಂಗಿಲ್ಲ. ಅಂಥವಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಇವೆಲ್ಲ ನಿರ್ಜೀವ ವಸ್ತುಗಳು, ಅವಕ್ಕೆಲ್ಲ ನಾವು ನಪುಂಸಕಲಿಂಗಗಳಂತ ಹೇಳ್ತೀವಿ. ಎಕ್ಸಾಂಪಲ್ಸ್ಗಳನ್ನ ನೋಡ್ರಿ. ಟೇಬಲ್, ನೋಡ್ರಿ, ಟೇಬಲ್ಗೆ ಏನಾದರೂ ಜೀವ ಇರ್ತೈತೇನು? ಇಲ್ಲ. ಟೇಬಲ್, ಬುಕ್, ಪೆನ್, ಸಿಟಿ, ಕಾರ್, ಹೌಸ್, ಟ್ರೀ, ಈ ಟೈಪ್. ಕ್ಲಾಸ್, ಬೋರ್ಡ್, ಪೆನ್ಸಿಲ್, ಎರೇಸರ್, ಶಾರ್ಪ್ನರ್, ದಿಸ್ ಟೈಪ್. ಇವೆಲ್ಲ ಏನಪ್ಪಾ ಅಂತಂದ್ರೆ ನಿರ್ಜೀವ ವಸ್ತುಗಳು. ಎಲ್ಲನೂ ಕೂಡ ನ್ಯೂಟರ್ ಜೆಂಡರ್ಗೆ ಎಕ್ಸಾಂಪಲ್ಸ್ಗಳಾಗ್ತಾವೆ. ಓಕೆ, ಇವುಗಳ ಎಕ್ಸ್ಪ್ಲೇನ್ ಕೂಡ ನಿಮ್ಗೆ ಗೊತ್ತಾಯ್ತು ಅಂತ ತಿಳ್ಕೊತೀನಿ. ನೀವು ಅಷ್ಟೇ ಅಲ್ಲ, ಇವುಗಳನ್ನು ನೋಟ್ಸ್ಗಳನ್ನು ಮಾಡಿಟ್ಕೊಡ್ರಿ. ಇವುಗಳನ್ನು ನೀವು ಸ್ವಲ್ಪ ಓದ್ರಿ, ಒಂದು ಸಾರಿ ಗೊತ್ತಾಗತ್ತಾ. ಈಗ ನಾವೇನು ಮಾಡೋಣಪ್ಪ ಅಂತಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ರೂಲ್ಸ್ ಆಫ್ ಜೆಂಡರ್ಸ್ ಮಸ್ಟ್ ನೌನ್ ಫಾರ್ ಎಕ್ಸಾಮ್ಸ್. ನಾವು ಕಂಪಲ್ಸರಿ ಈ ಕೊಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ರೂಲ್ಸ್ಗಳನ್ನು ನೀವು ತಿಳ್ಕೊಂಡ್ರಿಪ್ಪ ಅಂತಂದ್ರೆ ನೀವು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೀವು 1 ಮಾರ್ಕ್ಸನ್ನು ಕೂಡ ಪಡ್ಕೋಬಹುದು ಅಂತ ಹೇಳ್ತಾ, ಇಲ್ಲಿ ಫಸ್ಟ್ ರೂಲ್ ಏನಪ್ಪಾ ಅಂತಂದ್ರೆ ಆ್ಯಡಿಂಗ್ ESS ಟು ಫಾರ್ಮ್ ಫೆಮಿನೈನ್ ಜೆಂಡರ್. ನಾವು ಜಾಸ್ತಿ ಫೆಮಿನೈನ್ ಜೆಂಡರ್ಗಳಿಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ESS ಅನ್ನು ಆ್ಯಡ್ ಮಾಡ್ತೀವಿ. ಎಕ್ಸಾಂಪಲ್ ನೋಡ್ರಿ, ಎಕ್ಸಾಂಪಲ್ಗಳನ್ನ ನೋಡ್ರಿ. ಹಾಸ್ಟ್, ಹಾಸ್ಟೆಸ್, ಹಾಸ್ಟ್ ಮೀನ್ ಹಾಸ್ಟೆಸ್, ESS ಆ್ಯಡ್. ಲಯನ್, ಲಯನೆಸ್, ಆಕ್ಟರ್, ಆಕ್ಟ್ರೆಸ್, ದಿಸ್ ಈಸ್ ದ ಫೆಮಿನೈನ್ ಜೆಂಡರ್. ESS ಆ್ಯಡ್. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ರೂಲ್, ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಡ್ಸ್, ಡಿಫ್ರೆಂಟ್ ರೂಟ್ ವರ್ಡ್ಸ್. ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ನಾವು ಎಕ್ಸಾಂಪಲ್ ಇಲ್ಲಿ ESS ಅನ್ನು ಆ್ಯಡ್ ಮಾಡಿದರೆ ಮಾತ್ರ ಆಯಿತು. ಆ ರೀತಿ ಕೂಡ ನಾವು ಮಾಡ್ಬೋದು ಕೆಲವೊಂದಕ್ಕೆ. ಇನ್ನು ಕೆಲವೊಂದು ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ವರ್ಡ್ಸ್ಗಳನ್ನ ಬರ್ತಾವೆ, ಬೇರೆ ಬೇರೆ ಶಬ್ದಗಳನ್ನ ಬರ್ತಾವೆ. ಆ ರೀತಿಯಾಗಿರ್ತಕ್ಕಂಥವು ಯಾವುದು ಅಂತಂದ್ರೆ ಇಲ್ಲಿ ಎಕ್ಸಾಂಪಲ್ಸ್ಗಳನ್ನು ನೋಡ್ರಿ. ಗರ್ಲ್, ನೋಡ್ರಿ, ಬಾಯ್, ಗರ್ಲ್, ಬ್ರದರ್, ಸಿಸ್ಟರ್. ಇವುಗಳಿಗೆ ನಾವು ESS ಅನ್ನು ಆ್ಯಡ್ ಮಾಡಿದ್ವಿ ಅಂದ್ರೆ ಬಾಯಸ್, ಬ್ರದರೆಸ್, ದಿಸ್ ಈಸ್ ರಾಂಗ್. ಆ ರೀತಿ ಮಾಡಿದರೆ ನಾವು ರಾಂಗ್ ಆಗತ್ತ. ನೋಡ್ರಿ, ಆ ರೀತಿ ಮಾಡ್ಬೇಕಂದ್ರೆ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇನ್ನು ಕಳೆ ಹೇಳಿದ ರೂಲ್ಸ್ ಪ್ರಕಾರ ಬಾಯಸ್, ದಿಸ್ ಈಸ್ ಅ ರಾಂಗ್ ರೂಟ್. ನೋಡ್ರಿ, ನಾವಿಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಅದು ಅಷ್ಟೇ ಅಲ್ದ, ಇಲ್ಲಿ ಡೆಫಿನೆಟ್ಲಿ ಚೇಂಜ್. ಬಾಯ್, ಗರ್ಲ್ಸ್, ಬ್ರದರ್, ಸಿಸ್ಟರ್, ಕ್ವೀನ್, ಕಿಂಗ್, ಬುಲ್, ಕೌ. ಓಕೆ, ಗೊತ್ತಾಯ್ತಲ್ಲ. ಇಲ್ಲಿ ನೆಕ್ಸ್ಟ್ ಅನ್ನು ನೋಡೋಣ, ಮುಂದಿನ ಎಕ್ಸಾಂಪಲ್ಸ್ಗಳನ್ನು ನೋಡೋಣ ನಾವು.
ರೂಲ್ 3, ಯೂಸಿಂಗ್ ಫಿಮೇಲ್ ಆರ್ ಮೇಲ್ ಬಿಫೋರ್ ನೌನ್. ಬಿಫೋರ್ ನೌನ್ ನೋಡ್ರಿ, ಇಲ್ಲಿ ನಾಮಪದದ ಹಿಂದ್ಗಡೆ ನಾವು ಏನು ಹಾಕ್ತೀವಪ್ಪ ಅಂತಂದ್ರೆ ಫಿಮೇಲ್ ಇತ್ತಂದ್ರೆ ಅದಕ್ಕೆ ಮೇಲ್ ಅಂತ ಹಾಕ್ತೀವಿ, ಮೇಲ್ ಇತ್ತಂದ್ರೆ ಫಿಮೇಲ್ ಅಂತ ಹಾಕ್ತೀವಿ. ಇಲ್ಲಿ ಎಕ್ಸಾಂಪಲ್ಗಳನ್ನು ನೋಡ್ರಿ, ಗೊತ್ತಾಗತ್ತ ನಿಮಗೆ. ಮೇಲ್ ಡೀರ್, ಮೇಲ್ ಡೀರ್, ಫಿಮೇಲ್ ಡೀರ್. ಫಿಮೇಲ್ ಎಲಿಫೆಂಟ್, ಮೇಲ್ ಮೇಲ್ ಎಲಿಫೆಂಟ್ ಅಂತ ಆಗತ್ತ. ಮೇಲ್ ಸರ್ವಂಟ್, ಮೇಲ್ ಸರ್ವಂಟ್, ಫಿಮೇಲ್ ಸರ್ವಂಟ್. ನೋಡ್ರಿ, ಮೇಲ್ ಡೀರ್ ಇದೆ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಇದಕ್ಕೆ ಫಿಮೇಲ್ ಡೇರ್, ಫಿಮೇಲ್ ಡೀರ್. ಗಂಡು ಜಿಂಕೆ, ಹೆಣ್ಣು ಜಿಂಕೆ ಅಂತ. ನೆಕ್ಸ್ಟ್ ಒನ್ ಫಿಮೇಲ್ ಎಲಿಫೆಂಟ್ ಐತಲ್ಲ, ಇದಕ್ಕೆ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಫಿಮೇಲ್ ಎಲಿಫೆಂಟಕ್ಕೆ ಮೇಲ್ ಎಲಿಫೆಂಟ್. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನಿಮಗೆ, ಮೇಲ್ ಸರ್ವಂಟ ಫಿಮೇಲ್ ಸರ್ವಂಟ್ ಅಂತ ಆಗತ್ತ. ಓಕೆ, ಗೊತ್ತಾಯ್ತಲ್ಲ ಇದು ಸಂಪೂರ್ಣವಾಗಿ. ನೆಕ್ಸ್ಟ್ ಒನ್ನ ನೋಡೋಣ. ರೂಲ್ 4 ನೋಡೋಣ. ಕಂಪೌಂಡ್ ನೌನ್ಸ್ ಜೆಂಡರ್ ಚೇಂಜಸ್ ಇನ್ ಫಸ್ಟ್ ಪಾರ್ಟ್. ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್. ಓಕೆ, ಸ್ವಲ್ಪ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡೋಣ. ಮೇಲ್ಗಡೆ ನಿಮಗೆ ಎಕ್ಸ್ಪ್ಲೇನ್ ತಿಳಿಸಲಾಗಿದೆ. ಇನ್ನು 30 MCQs ಕ್ವಶನ್ಗಳನ್ನು ನಿಮಗೆ ಡಿಸ್ಕಷನನ್ನು ಮಾಡಬೇಕು. ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್. ಮಿಲ್ಕ್ ಮ್ಯಾನ್, ಮಿಲ್ಕ್ ವುಮ್ಯಾನ್. ಲ್ಯಾಂಡ್ ಲಾರ್ಡ್, ಲ್ಯಾಂಡ್ ಲೇಡಿ. ರೂಲ್ಸ್ 5 ನೋಡ್ರಿ. ಸಮ್ ನೌನ್ಸ್ ಆರ್ ಆಲ್ವೇಜ್ ಕಾಮನ್ ಜೆಂಡರ್. ನೋಡ್ರಿ, ಇಲ್ಲಿ ಸಮ್ ನೌನ್ಸ್ಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಯಾವಾಗಲೂ ಕೂಡ ಕಾಮನ್ ಆಗಿನೇ ಇರ್ತಾವೆ. ಡಾಕ್ಟರ್, ಡ್ರೈವರ್, ಸೈಂಟಿಸ್ಟ್, ಪೊಲಿಟಿಷಿಯನ್, ಬೇಬಿ, ಪೇರೆಂಟ್, ಕುಕ್. ಇದು ಯಾವುದೇ ಲಿಂಗಕ್ಕೂ ಕೂಡ ನಾವು ಬಳಸ್ಬೋದು ಇವುಗಳನ್ನು, ಏನು ಚೇಂಜಸ್ ಆಗಂಗಿಲ್ಲ. ನೆಕ್ಸ್ಟ್ 6 ರೂಲ್ಸ್. ನ್ಯೂಟರ್ ಜೆಂಡರ್ ಯೂಸ್ಡ್ ಫಾರ್ ಲೈಫ್ಲೆಸ್ ಥಿಂಗ್ಸ್. ಇಲ್ಲಿ ನಿರ್ಜೀವ ವಸ್ತುಗಳಿಗೆ ನಾವು ನ್ಯೂಟರ್ ಜೆಂಡರನ್ನು ಬಳಸ್ತೀವಿ. ನಿಮಗೆ ಮೇಲ್ಗಡೆ ಕೂಡ ನಾನು ಎಕ್ಸ್ಪ್ಲೇನಲ್ಲಿ ತಿಳಿಸಿದ್ದೇನೆ. ಇಟ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಹಿ ಆರ್ ಸಿ. ಎಕ್ಸಾಂಪಲ್, ದ ಬುಕ್ ಈಸ್ ನ್ಯೂ, ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ದ ಬುಕ್ ಈಸ್ ನ್ಯೂ, ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನೋಡ್ರಿ, ಇಲ್ಲಿ ಯಾವುದು ಹೇಳಿ ನೋಡೋಣ. ನ್ಯೂಟರ್ ಜೆಂಡರ್ ಯಾವುದಾಗತ್ತೆ ಇಲ್ಲಿ? ಬುಕ್. ಇದು ನಿರ್ಜೀವ ವಸ್ತು, ಇದು ನ್ಯೂಟರ್ ಜೆಂಡರ್ಗೆ ಎಕ್ಸಾಂಪಲ್ ಆಗತ್ತೆ. ಓಕೆ, ಶಾರ್ಟ್ ನೋಟ್ಸನ್ನು ನೋಡ್ರಿ. ಬೆಸ್ಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಲ್ಲಿ ಶಾರ್ಟ್ ಆಗಿ ನಿಮಗೆ ನೋಟ್ಸ್ಗಳನ್ನು ಕೊಡಲಾಗೈತಿ. ಮ್ಯಾಸ್ಕುಲೈನ್ ಅಂತಕ್ಕಂಥದ್ದು ಮೇಲ್, ಮ್ಯಾಸ್ಕುಲೈನ್ ಅಂತಕ್ಕಂಥದ್ದು ಮೇಲನ್ನು ಸೂಚಿಸ್ತೈತಿ. ಫೆಮಿನೈನ್ ಫೀಮೇಲನ್ನು ಸೂಚಿಸ್ತೈತಿ. ಕಾಮನ್ ಬೋತ್ ಮೇಲ್ ಆರ್ ಫಿಮೇಲ್. ಇವು ಎರಡು, ಇದು ಸ್ತ್ರೀಲಿಂಗ ಆಗಿರ್ಬೋದು, ಫುಲ್ಲಿಂಗ ಆಗಿರ್ಬೋದು, ಎರಡಕ್ಕೂ ಕೂಡ ನಾವು ಕಾಮನ್ ಜೆಂಡರನ್ನು ಬಳಸ್ತೀವಿ. ನ್ಯೂಟರ್, ನೋ ಲೈಫ್, ಇದು ಜೀವವಿರುವುದಿಲ್ಲ ನಿರ್ಜೀವ ವಸ್ತುಗಳಿಗೆ. ESS ಸಫಿಕ್ಸ್ ಫಾರ್ಮ್ಸ್ ಫೆಮಿನೈನ್. ಫೆಮಿನೈನ್ಗಳಿಗೆ ನಾವೇನು ಮಾಡ್ತೀವಿ ಇಲ್ಲಿ? ಸಫಿಕ್ಸ್. ಸಫಿಕ್ಸ್ ಅಂದ್ರೆ ನಾಮಪದದ ಮುಂದೆ ಬಳಸ್ತೀವಿ. ಸಮ್ ವರ್ಡ್ಸ್ ಚೇಂಜ್ ಕಂಪ್ಲೀಟ್ಲಿ. ಕೆಲವೊಂದು ವರ್ಡ್ಸ್ಗಳನ್ನು, ಕೆಲವೊಂದು ಪದಗಳನ್ನು ಏನು ಮಾಡ್ತೀವಿ? ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತೀವಿ. ಎಕ್ಸಾಂಪಲ್, ಬಾಯ್, ಗರ್ಲ್, ಸಿಸ್ಟರ್, ಬ್ರದರ್, ಫಾದರ್, ಮದರ್. ದಿಸ್ ಟೈಪ್. ಫಾರ್ ಎನಿಮಲ್ಸ್, ಮೇಲ್ ಆರ್ ಫಿಮೇಲ್ ಯೂಸ್ಡ್. ನೋಡ್ರಿ, ಇಲ್ಲಿ ಎನಿಮಲ್ಸ್ಗಳಿಗೆ ಈಗ ಒಂದು ಎಕ್ಸಾಂಪಲ್ ಅನ್ನು ನಿಮಗೆ ಹೇಳ್ತಲ್ಲ. ಮೇಲ್ ಎಲಿಫೆಂಟ್, ಫಿಮೇಲ್ ಎಲಿಫೆಂಟ್. ದಿಸ್ ಟೈಪ್. ಆಬ್ಜೆಕ್ಟ್ಸ್, ಇಟ್ ಯೂಸ್ಡ್. ಆಬ್ಜೆಕ್ಟ್ಸ್ ಇಟ್ ಯೂಸ್ಡ್, ಇಟನ್ನು ಬಳಸ್ತೀವಿ. ಇನ್ಫ್ಯಾಂಟ್ಸ್ ಲೈಕ್ ಬೇಬಿ, ಚೈಲ್ಡ್, ಕಾಮನ್ ಜೆಂಡರ್. ನೋಡ್ರಿ, ಇದು ಬೇಬಿ, ಚೈಲ್ಡ್, ಚಿಲ್ಡ್ರನ್ ಇವೆಲ್ಲ ಏನಪ್ಪ ಅಂತಂದ್ರೆ ಕಾಮನ್ ಜೆಂಡರ್. ಪ್ರೊಫೆಷನ್ ವರ್ಡ್ಸ್, ಕಾಮನ್ ಜೆಂಡರ್. ನೋಡ್ರಿ, ಪ್ರೊಫೆಷನ್ ವರ್ಡ್ಸ್ಗಳಿಗೆ, ಪ್ರೊಫೆಷನ್ ಪದಗಳಿಗೆ ಕೂಡ ನಾವೇನನ್ನು ಬಳಸ್ತೀವಿ? ಕಾಮನ್ ಜೆಂಡರ್. ಟೀಚರ್, ಲಾಯರ್, ಪೊಲೀಸ್. ದಿಸ್ ಟೈಪ್. ನೆಕ್ಸ್ಟ್ ಒನ್, ಇವಾಗ ಮೇಲೆ ಕೊಟ್ಟಿರ್ತಕ್ಕಂಥ ಈ ಜೆಂಡರ್ಸ್ ನೋಟ್ಸ್ಗಳನ್ನು ನೀವು ಬರೆದಿಟ್ಕೊಡ್ರಿ, ರೀಡ್ ಮಾಡಿರಿ. ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ಮಾತ್ರ ನಿಮಗೆ ಕೊಡಲಾಗೈತಿ. ಓಕೆ, ಈ ಟಾಪಿಕ್ ಮೇಲೆ ನಿಮಗೆ 30 ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರಬಹುದಾಗಿರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳನ್ನು ನಾವು ಇದರಲ್ಲಿ ಓದು 1 ಮಾರ್ಕ್ಸ್ ನಿಮಗೆ ಬಂದರೂ ಕೂಡ ಬರಬಹುದು, ಬರದೇ ಇದ್ರೂ ಕೂಡ ಇದೇ ರೂಲ್ಸ್ಗಳು ಅಪ್ಲೈ ಆಗ್ತಾವ. ಬೇರೆ ಕ್ವಶನ್ಸ್ಗಳಿದ್ರೂ ಕೂಡ ನೀವು ಟ್ರೈ ಮಾಡಿರಿ. ಇವತ್ತಿನ ಕ್ಲಾಸಲ್ಲಿ 30 MCQ ಕ್ವಶನ್ಸ್ಗಳನ್ನು ನಾವು ನೋಡೋಣ. ಓಕೆ, ವಿತ್ ಆಪ್ಷನ್ಸ್ ಆ್ಯಂಡ್ ಪ್ಲಸ್ ಆನ್ಸರ್ಗಳನ್ನು ಕೂಡ ನೋಡೋಣ. ಫಸ್ಟ್ ಒನ್, ಚೂಸ್ ದ ಫೆಮಿನೈನ್ ಆಫ್ ಲಯನ್.
ಓಕೆ, ಇಲ್ಲಿ ಆನ್ಸರ್ ಯಾವುದಾಗತ್ತಪ್ಪ ಅಂತಂದ್ರೆ ಲಯನೆಸ್, ಟೈಗ್ರೆಸ್, ಕೌ, ಕ್ವೀನ್. ಲಾಯನ್, ಲಾಯನೆಸ್. ಲಾಯನ್ ಈಸ್ ಅ ಲಾಯನ್, ಮೇಲ್, ಲಾಯನೆಸ್. ನೋಡ್ರಿ, ಲಾಯನ್ ಕ ಏನಾಗತ್ತ, ಲಾಯನೆಸ್ ಈಸ್ ದ ಫೆಮಿನೈನ್ ಜೆಂಡರ್. ಲಾಯನ್ ಅಂತಕ್ಕಂಥದ್ದು ಪುಲ್ಲಿಂಗವಾದರೆ ಲಾಯನೆಸ್ ಅಂತಕ್ಕಂಥದ್ದು ಸ್ತ್ರೀಲಿಂಗ ಆಗ್ತತಿ. ಆದ್ರಿಂದ ಇಲ್ಲಿ ಲಾಯನೆಸ್ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಚೂಸ್ ದ ಮ್ಯಾಸ್ಕುಲೈನ್ ಆಫ್ ಕ್ವೀನ್. ಚೂಸ್ ದ ಮ್ಯಾಸ್ಕುಲೈನ್ ಆಫ್ ಕ್ವೀನ್. ನೋಡ್ರಿ, ಪ್ರಿನ್ಸೆಸ್, ಕಿಂಗ್, ಪ್ರಿನ್ಸ್, ಲಾರ್ಡ್. ಇಲ್ಲಿ ಅವರು ಕ್ವೀನ್ ಅನ್ನ ಕೇಳ್ಯಾರ. ನೀವು ಪ್ರಿನ್ಸ್ ಅಂತ ಹಾಕಿದ್ರೆ ರಾಂಗ್ ಆಗತ್ತ. ಇಲ್ಲಿ ಪ್ರಿನ್ಸ್ ಅಂತ ನೀವು ಯಾವಾಗ ಹಾಕಬೇಕಪ್ಪ ಅಂತಂದ್ರೆ ಅದು ಪ್ರಿನ್ಸೆಸ್ ಇದ್ದಾಗ ಪ್ರಿನ್ಸ್, ಪ್ರಿನ್ಸ್ ಇದ್ದಾಗ ಪ್ರಿನ್ಸೆಸ್. ಇಲ್ಲಿ ಕ್ವೀನ್ ಅನ್ನು ನಮಗೆ ಕೇಳ್ಯಾರ ಅಂದ್ರೆ ಅವರ ಇಲ್ಲಿ ಯಾವುದಾಗತ್ತಪ್ಪ ಅಂತಂದ್ರೆ ಇಲ್ಲಿ ಕಿಂಗ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಅನ್ನು ನೋಡೋಣ, ಕಿಂಗ್. ಓಕೆ, ನೆಕ್ಸ್ಟ್ ಒನ್, ಟೀಚರ್ ಬಿಲಾಂಗ್ಸ್ ಟು ವಿಚ್ ಜೆಂಡರ್. ಟೀಚರ್ ಅಂತಕ್ಕಂಥದ್ದು ಯಾವ್ದ್ರಿ, ಕಾಮನ್ ಜೆಂಡರ್ ಆಗತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ಕನ್ನಡ ಟೀಚರ್ ಅಂತಕ್ಕಂಥದ್ದು ಪುರುಷ ಅಥವಾ ಸ್ತ್ರೀ ಇಬ್ಬರಿಗೂ ಕೂಡ ನಾವು ಬಳಸ್ಬೋದು. ಇದು ಕಾಮನ್ ಜೆಂಡರ್. ಫೆಮಿನೈನ್ ಆಫ್ ಅ ಆಕ್ಟರ್. ಆಕ್ಟರ್, ಆಕ್ಟ್ರೆಸ್. ನೋಡ್ರಿ, ಇಲ್ಲಿ ಸ್ಪೆಲ್ಲಿಂಗ್ಗಳು ಒಂದು ಮಾತ್ರ ಮಿಸ್ಟೇಕ್ ಐತಿ. ACTRESS, ಆಕ್ಟ್ರೆಸ್ ಈಸ್ ಕರೆಕ್ಟ್ ಆನ್ಸರ್. ACTORESS, ದಿಸ್ ಇಸ್ ರಾಂಗ್. ದಿಸ್ ಇಸ್ ಡಿ ಆಲ್ಸೋ ರಾಂಗ್. ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂತಂದ್ರೆ ದಿಸ್ ಒನ್ ಓನ್ಲಿ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಮ್ಯಾಸ್ಕುಲೈನ್ ಆಫ್ ಹೆನ್. ಮ್ಯಾಸ್ಕುಲೈನ್ ಆಫ್ ಹೆನ್. Okay, this one A, cock is right answer. Cock is option A is right answer. Next one, child is which gender? Child is common gender. ನೋಡ್ರಿ, ಹೆಣ್ಣು ಮಗು ಇರ್ಬೋದು, ಗಂಡು ಮಗು ಇರ್ಬೋದು. ನಾವು ಎರಡಕ್ಕೂ ಕೂಡ ಏನಂತ ಬಳಸ್ತೀವಿ, ಚೈಲ್ಡ್ ಅಂತಕ್ಕಂಥ ಪದವನ್ನ ಯೂಸ್ ಮಾಡ್ತೀವಿ, ಬಿಕಾಸ್ ಕಾಮನ್ ಜೆಂಡರ್. ನೆಕ್ಸ್ಟ್ ಒನ್, ಫೆಮಿನೈನ್ ಆಫ್ ಡಾಗ್. ಡಾಗ್, ಡಾಗ್ ಅಂದ್ರೆ ಗಂಡು ನಾಯಿ, ಇದಕ್ಕೆ ಹೆಣ್ಣು ನಾಯಿ, ಬೀಚ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಅನ್ನು ನೋಡೋಣ, ಸರಿಯಾದ ಉತ್ತರ ಆಪ್ಷನ್ ಬಿ. ಬೀಚ್ ಅಂದ್ರೆ BITCH, ಬೀಚ್ ಅಂದ್ರೆ ಹೆಣ್ಣು ನಾಯಿ. ಬುಕ್ ಬಿಲಾಂಗ್ಸ್ ಟು ವಿಚ್ ಜೆಂಡರ್. ಬುಕ್ ಅಂತಕ್ಕಂಥದ್ದು ಯಾವ ಜೆಂಡರ್ ಆಗೈತಿ, ನಿರ್ಜೀವ ವಸ್ತು. ದಿಸ್ ಇಸ್ ನೋ ಲೈಫ್, ಬಿಕಾಸ್ ನ್ಯೂಟರ್ ಜೆಂಡರ್. ನ್ಯೂಟರ್ ಜೆಂಡರ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 9, ಮ್ಯಾಸ್ಕುಲೈನ್ ಆಫ್ ವಿಚ್. ವಿಚ್ ಅಂದ್ರೆ WITCH, ವಿಚ್ ಅಂದ್ರೆ ಮಂತ್ರಗಾತಿ ಅಂತ ಕರಿತೀವಲ್ಲ, ಮಾಟಗಾರ್ತಿ ಅಂತ. ಓಕೆ, ಅವರು ಇದಕ್ಕೆ ಏನಾಗತ್ತ, ವಿಜಾರ್ಡ್. ಆಪ್ಷನ್ ಎ ಈಸ್ ವಿಜಾರ್ಡ್. ವಿಚ್, ವಿಜಾರ್ಡ್, ಮಂತ್ರವಾದಿ, ಮಾಟಗಾರ, ಮಾಟಗಾರ್ತಿ. ನೆಕ್ಸ್ಟ್ ಒನ್, ಫೆಮಿನೈನ್ ಆಫ್ ಹೀರೋ. ಫೆಮಿನೈನ್ ಆಫ್ ಹೀರೋ. ಹೀರೋ, ಹೀರೋಯಿನ್. HEROINE, ಹೀರೋಯಿನ್. ಸ್ಪೆಲ್ಲಿಂಗ್ ಅನ್ನ ನೋಡಬೇಕು, ಯಾರು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ಒಂದು ಸ್ಪೆಲ್ಲಿಂಗ್ ಹಿಂದೆ ಮುಂದೆ ಕೊಟ್ಟಾರ. ಆಪ್ಷನ್ ಬಿ ಅಲ್ಲಿ HEROIN ಐತಿ. HEROINE, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. 11th one, parent is dash gender. Parent is common gender. Parent is common gender. Feminine of bull. Feminine of bull. Answer is cow. Masculine of bride. This is the answer, groom. Next one, city belongs to which gender? City is a which gender? City is a neuter gender. This is a no life. Next one, feminine of a prince. Prince is princess. Option A is right answer. ಮುಂದಿನ ಪ್ರಶ್ನೆಯನ್ನು ನೋಡೋಣ, ಮ್ಯಾಸ್ಕುಲೈನ್ ಆಫ್ ನೈಸ್. ಮ್ಯಾಸ್ಕುಲೈನ್ ಆಫ್ ನೈಸ್. ನೈಸ್ ಸೋದರ ಸೊಸೆ, ನೆಫ್ಯೂ ಸೋದರ ಅಳಿಯ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಫೆಮಿನೈನ್ ಆಫ್ ಹಾರ್ಸ್. ಹಾರ್ಸ್, ಹಾರ್ಸ್ ಗಂಡು ಕುದುರೆ, ಮೇರ್ ಹೆಣ್ಣು ಕುದುರೆ. ನೆಕ್ಸ್ಟ್ ಒನ್, ಮ್ಯಾಸ್ಕುಲೈನ್ ಆಫ್ ಗೂಸ್. ಗೂಸ್, ಗ್ಯಾಂಡರ್, ಡ್ರ್ಯಾಕ್, ಬುಲ್, ಬೋರ್. Gander. Gander is right answer. Baby is which gender? Masculine, feminine, common, neuter. Common gender is right answer.
ನೆಕ್ಸ್ಟ್ ಒನ್ ಫೆಮಿನೈನ್ ಆಫ್ ಡ್ರ್ಯಾಕ್, ಡಕ್, ಗೂಸ್, hen, dove. Duck. Duck is right answer. Next one, masculine of duchess. This is right answer. Duck. Duck. Next one, feminine of tiger. Tigress, lioness, tigress, tigre. ನೋಡ್ರಿ ಸ್ಪೆಲ್ಲಿಂಗ್ TIGRESS. ಇಲ್ಲೊಂದು ಐತ್ರಿ ಸೆಕೆಂಡ್ ಸಿ ಒನ್ ಆಪ್ಷನ್ ಸಿ ಏನ ನೋಡ್ರಿ, ಇಲ್ಲಿ ಕೂಡ ಕನ್ಫ್ಯೂಸ್. TIGERESS ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. TIGRESS ಟೈಗ್ರೆಸ್. ನೆಕ್ಸ್ಟ್ ಒನ್, ಕಾರ್ ಬಿಲಾಂಗ್ಸ್ ಟು ವಿಚ್ ಜೆಂಡರ್? ಕಾರ್ masculine, feminine, common, neuter. Car is no life because neuter gender. Masculine of wife. Wife, husband. Wife, husband. Option A is right answer. ನೆಕ್ಸ್ಟ್ ಒನ್, ಮುಂದಿನ ಪ್ರಶ್ನೆನೇ ನೋಡೋಣ. ಇವತ್ತಿನ ಕ್ಲಾಸಲ್ಲಿ ಬರ್ತಕ್ಕಂಥ 25 ಫೆಮಿನೈನ್ ಆಫ್ ಅ ಮಾಸ್ಟರ್. ಮಾಸ್ಟರ್, ಮಾಸ್ಟ್ರೆಸ್. ಮಾಸ್ಟರ್, ಮಾಸ್ಟ್ರೆಸ್ ಈಸ್ ಸರಿಯಾದ ಉತ್ತರ. ಡಾಕ್ಟರ್ ಈಸ್ ವಿಚ್ ಜೆಂಡರ್? ಡ್ಯಾಶ್ ಜೆಂಡರ್. ಡಾಕ್ಟರ್ ಈಸ್ ಕಾಮನ್ ಜೆಂಡರ್. ನೆಕ್ಸ್ಟ್ ಒನ್, ಇವತ್ತಿನ ಕ್ಲಾಸಲ್ಲಿ ಬರ್ತಕ್ಕಂಥ ಕ್ವಶನ್ ನಂಬರ್ 27, ಮ್ಯಾಸ್ಕುಲೈನ್ ಆಫ್ ಕೌ. ಕೌ, ಬುಲ್. ಬುಲ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಫೆಮಿನೈನ್ ಆಫ್ monk. MONK, monk. This is nun. Next one, pen belongs to which gender? Pen is a neuter gender. This is also no life. Feminine of pox. Vixen, foxes, lady pox, pose. Vixen is the right answer. ಇವತ್ತಿನ ಕ್ಲಾಸಲ್ಲಿ ಬರ್ತಕ್ಕಂಥ ಕೊನೆಯದಾದ ಪ್ರಶ್ನೆಯ ಉತ್ತರ ವಿಕ್ಸನ್. ಓಕೆ, ಎಲ್ಲರೂ ಕೂಡ, ಎಲ್ಲ ನನ್ನ ಸ್ನೇಹಿತರು ಕೂಡ ಎಲ್ಲರೂ ಕೂಡ TT ಎಕ್ಸಾಮನ್ನು ಬರಿತಾ ಇದ್ದೀರಿ. ಡಿಸೆಂಬರ್ 7 ಇದೆ. ಎಲ್ಲರಿಗೂ ಕೂಡ ಇಂಗ್ಲೀಷ್ ಗ್ರಾಮರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗೂ ಕೂಡ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸನ್ನು ತೆಗೆದುಕೊಡ್ರಿ. ಯಾರು ಕೂಡ ಇಂಗ್ಲೀಷಲ್ಲಿ 1 ಮಾರ್ಕ್ಸನ್ನು ಕೂಡ ನೀವು ಕಳ್ಕೋಬೇಡ್ರಿ ಅಂತ ಹೇಳ್ತಾ, ಇನ್ನು ನಿಮಗೆ ಯಾವ ಟಾಪಿಕ್ ಮೇಲೆ ಬೇಕು ಅದೇ ಕ್ಲಾಸನ್ನು ಕೂಡ ನಾನು ಕೂಡ ಮಾಡಲು ಪ್ರಯತ್ನ ಮಾಡ್ತೀನಿ. ನೀವು ಇದೇ ರೀತಿಯಾಗಿರ್ತಕ್ಕಂಥ 30 MCQs ಕ್ವಶನ್ಸ್ಗಳನ್ನು ಕೂಡ ನಾನು ಪ್ರತಿ ಕ್ಲಾಸಲ್ಲಿ ಪ್ರತಿ ಟಾಪಿಕ್ ಮೇಲೆ ಕೂಡ ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ. ಓಕೆ, ನೀವೆಲ್ಲರೂ ಕೂಡ ಇವುಗಳನ್ನು ನೋಟ್ಸನ್ನು ಮಾಡಿಟ್ಕೊಡ್ರಿ. ಇವುಗಳ ಮೇಲೆ ಕೂಡ ಬಂದರೂ ಕೂಡ ನಿಮಗೆ ಬರಬಹುದು. ಇದರಲ್ಲಿನ ಜೆಂಡರ್ಸ್ ಮೇಲೆ ಕಂಪಲ್ಸರಿ ನಿಮಗೆ 1 ಮಾರ್ಕ್ಸಿನ ಕ್ವಶನ್ಸ್ ಇರುತ್ತೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.